ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಾನು ನಿಮಗೆ ಸಿಂಪಲ್ಲಾಗಿ ಅಂದರೆ ಈ ಒಂದು ವಿಂಟರ್ ಸ್ಪೆಷಲಲ್ಲಿ ಒಂದು ತುಂಬಾ ಬಲ್ತಿರುವಂಥ ಒಂದು ಅವರೆಕಾಳಿನಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಯೂಶ್ವಲಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಈ ಥರ ಒಂದು ರೆಸಿಪಿನ ಹಾಕಿದೆ, ಬಟ್ ಅದು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೆ. ಇದು ಹಾಗಲ್ಲ, ಇದು ಬಹಳನೇ ಸೂಪರಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂಥದ್ದು. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಅವರೆಕಾಳನ್ನು ತೊಗೋಬೇಕು. ಸೊ ಈ ಒಂದು ಸ್ನ್ಯಾಕ್ಸ್ನೇ ಗ್ರೀನ್ ಕಲರ್ ಇರಬಾರ್ದು, ಯೆಲ್ಲೋ ಕಲರ್ ಇರಬೇಕು ಅಂತ ಸ್ವಲ್ಪ ಚೆನ್ನಾಗಿ ಬಲ್ತಿರಬೇಕು ಇದು. ಸೊ ಈ ಬಲ್ತಿರುವಂಥ ಅವರೆಕಾಳಿನಲ್ಲಿ ಇವತ್ತೊಂದು ಮಿಕ್ಸ್ಚರ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಓವರ್ನೈಟು ನೆನೆಸ್ಕೊಂಡು ಮಾರ್ನಿಂಗ್ ಬೆಳಿಗ್ಗೆ ನೀಟಾಗಿ ಚಿತ್ತಿಸ್ಕೊಂಡು ಇದನ್ನು ಒಂದು ಡ್ರೈ ಬಟ್ಟೆನಲ್ಲಿ ಸ್ವಲ್ಪ ಒಂದು 5 ನಿಮಿಷ ಹಾಕಿ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡಿದ್ದ ನಂತರ ಜಾಸ್ತಿ ಅಂದರೆ ತುಂಬ ಹೊತ್ತು ಬಿಡಬಾರ್ದು. ಇದನ್ನು ಡ್ರೈ ಮಾಡ್ಕೊಂಡಿದ್ದ ತಕ್ಷಣ ತುಂಬ ಹೊತ್ತು ಬಿಟ್ಟರೆ ಕಾಳು ಕಪ್ಪು ಬಂದುಬಿಡುತ್ತೆ ಮತ್ತು ಬೇಯಲ್ಲ ಅಂದರೆ ತುಂಬ ಕಲ್ಲು ಥರ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಚಿಟ್ಕಿದ್ಕೆ ಒಂದು 5 ನಿಮಿಷಕ್ಕೇ ಡ್ರೈ ಬಟ್ಟೆನಲ್ಲಿ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಡ್ರೈನೆಸ್ ಹೋಗ್ಬೇಕಷ್ಟೇ, ಮಾಯ್ಶ್ಚರೈಸರು ಬೇರೇನೂ ಹೋಗಬಾರ್ದು. ಆ ಥರ ನೋಡಿ ಗ್ರೀನ್ ಕಲರ್ನ ನೀನು ತೋರಿಸ್ತಾ ಇದ್ದೀನಿ, ಅದಕ್ಕಿಂತ ಯೆಲ್ಲೋ ಕಲರ್ ಇರುತ್ತಲ್ಲ ಅದು ಸ್ವಲ್ಪ ಚೆನ್ನಾಗಿ ಬಲ್ತಿದ್ರೆ ಮಿಕ್ಸರ್ಗೆ ತಿನ್ನುವಾಗ ನಿಮಗೆ ಬೇಯುವಾಗ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಬಲ್ತಿರೋ ಕಾಳಿನಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ತೋರಿಸಿದ್ದೀನಿ ನೋಡಿ, ಸುಮಾರು ಇಲ್ಲ ಅಂದರೆ ಒಂದು ಅರ್ಧ kg ಮೇಲಿದೆ ಇದು ಕಾಳು. ಇಷ್ಟು ಬಲ್ತಿರಲೇಬೇಕು. ನೀವು ಇದನ್ನು ಕಾಳು ಎಡಿವಾಗಲೇ ಆರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬಲ್ತಿರೋಂಥ ಕಾಳನ್ನೇ ತೊಗೊಂಡು ಇದನ್ನು ನಾನು ಹೇಳ್ದಂಗೆ ಒಂದು 10 ನಿಮಿಷ ಡ್ರೈ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಈಗ ಇದಕ್ಕೆ ನಾನು ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಸೂಪರಾಗಿ ಒಂದು ಮಿಕ್ಸ್ಚರ್ ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲು ನೋಡಿ ಇದನ್ನೆಲ್ಲ ತೊಗೊಂಡು ಒಂದು ಬಾಣಲೆಗೆ ಚೆನ್ನಾಗಿ ಎಣ್ಣೆ ಕಾದಿರುವಂಥ ಎಣ್ಣೆಗೆ ಸ್ವಲ್ಪನೇ ಎಷ್ಟಾಗುತ್ತೆ ನಿಮಗೆ ಫಸ್ಟ್ ಬ್ಯಾಚು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹೈ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕ್ರಿಸ್ಪ್ ಆಗುತ್ತೆ ನೋಡಿ. ಚೆನ್ನಾಗಿ ಕ್ರಿಸ್ಪ್ ಆದರೆ ಆಟೋಮೆಟಿಕ್ಕಾಗಿ ಕಾಳು ಅದೇ ಹೀಗೆ ಮೇಲೆ ಬರುತ್ತೆ. ಸೊ ಅಲ್ಲಿಗೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಅದೇನು ಕಾಯೋದೇನು ಬೇಡ ನೋಡಿ. ಈಗ ಎಲ್ಲ ಕಾಳು ಕ್ರಿಸ್ಪಾಗಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನೀಟಾಗಿ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಫಸ್ಟು ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ಪು. ಇದು ಕಾಳನ್ನ ಫಸ್ಟು ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು ಇದನ್ನು ಒಂದು ಬಾಣಲೆಗೆ ಹಾಕ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅವಲಕ್ಕಿ. ಇದು 1 ಕಪ್ ಮೆಷರ್ಮೆಂಟ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದೇ ರೀತಿಯಲ್ಲೇ ಮಿಕ್ಕಿದೆಲ್ಲವನ್ನು ಕೂಡ ಅದೇ ಕಪ್ಪಲ್ಲೇ ಮೆಷರ್ಮೆಂಟಾಗಿ ತೊಗೋತೀನಿ. ಈಗ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ಕಪ್ಪಲ್ಲೇ 3/4 ಕಪ್ಪು ಕಡಲೆಕಾಯಿ ಬೀಜ. ಸೊ ಅದನ್ನು ಅಷ್ಟೇ ಎಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಯಾವುದು ಲೋ ಫ್ಲೇಮ್ ಇರಬಾರ್ದು ನೋಡಿ. ನೆಕ್ಸ್ಟು ಕಡಲೆಕಾಯಿ ಆದಮೇಲೆ ಉಂಡೆ ಕಡಲೆ. ನೀವು ರೆಗ್ಯುಲರಾಗಿ ಕಡಲೆ ಬೇಳೆ ತೊಗೋತೀರಾ ಅಂದರೆ ಕಡಲೆ ಅಂದರೆ ಓಪನ್ ಆಗಿರೋದು, ಬಟ್ ಇದಕ್ಕೆ ಈ ಮಿಕ್ಸರ್ಗೆ ಚೆನ್ನಾಗಿರೋದಿಲ್ಲ. ಈ ಥರ ಉಂಡೆ ಕಡಲೆನೇ ಹಾಕ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಸೊ ಇದನ್ನೇ ಹಾಕಬೇಕು ನೀವು. ಸಿಗುತ್ತೆ ಎಲ್ಲ ಶಾಪಲ್ಲೂ ಕೂಡ ಆರಾಮಾಗಿ ಸಿಗುತ್ತೆ, ಏನೆಲ್ಲೂ ಸಿಗಲ್ಲ ಅಂತ ಏನಿಲ್ಲ ನೋಡಿ. ಇದನ್ನು ಅಷ್ಟೇ ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆನಂತರ 2 ಗೆಡ್ಡೆ ಜಜ್ಜಿರುವಂಥ ಸಿಪ್ಪೆ ಸಮೇತ ಬೆಳ್ಳುಳ್ಳಿನ ಹಾಕೋಬೇಕು. ಎಕ್ಸ್ಟ್ರಾ ಫ್ಲೇವರು ಮತ್ತು ತುಂಬ ಟೇಸ್ಟಿಯಾಗಿ ಸ್ವಲ್ಪ ಲಾಂಗ್ ಟೈಮು ನಾವು ಡಬ್ಬದಲ್ಲಿ ಕ್ಯಾರಿ ಮಾಡಬೇಕು ಅಂದರೆ ಈ ಬೆಳ್ಳುಳ್ಳಿನ ಹಾಕಲೇಬೇಕು. ಇದು ಆಪ್ಷನಲ್ ಅಲ್ಲ, ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುವಂಥದ್ದೇ ಈ ಒಂದು ಬೆಳ್ಳುಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡು ಇದನ್ನು ಹಾಕೋಬೇಕು. ಆನಂತರ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಗೆಯೇ ನಾವು ಫ್ರೈ ಮಾಡಿ ಹಾಕೋಬೇಕು. ವೀಡಿಯೋನಲ್ಲಿ ಸ್ಕಿಪ್ ಆಗಿದೆ, ಹಾಗಾಗಿ ನಾನು ತೋರ್ಸೋಕ್ಕಾಗಿಲ್ಲ. ಸೊ ನಾಟಿ ಕರಿಬೇವಿನ ಸೊಪ್ಪನ್ನು ಒಂದು 5 ಎಳ್ಳಕಡ್ಡಿನ ನೀಟಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲ ಮಿಕ್ಸರನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೋಡಿ. ನಾನು ತೋರಿಸಿರೋ ಹಾಗೆಯೇ ಜೀರಿಗೆ ಪುಡಿ ಮತ್ತು ಸಕ್ಕರೆ ಪುಡಿ, ಹಾಗೆಯೇ ಇಂಗು, ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಹಚ್ಚ ಖಾರದ ಪುಡಿ, ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಮುಚ್ಚಿಬಿಡಿ. ಅಂದರೆ ಏನು ಒಂದು ಬೌಲ್ದು ತೊಗೊಂಡಿರ್ತೀರ ಆ ಮುಚ್ಚಳನ ಮುಚ್ಚಿಬಿಟ್ಟು ಮೇಲೆ ಕೆಳಗೆ ಒಂದ್ಸಲಿ ಮಾಡಿ ಸಾಕು, ಅಷ್ಟೇ ಮಿಕ್ಸರ್ ರೆಡಿ ಆಗುತ್ತೆ. ಯಾಕೆಂದರೆ ಇದನ್ನು ನಾನು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಇಡೋದ್ರಿಂದ ಆರಾಮಾಗಿ ಮನೆಯಲ್ಲೇ ಇಲ್ಲ ಅಂದರೂ ಒಂದು 2 ತಿಂಗಳೇ ಇಡಿ, ಒಂದು ಚೂರು ಸ್ಮೆಲ್ಲು ಬರೋಲ್ಲ, ಹಾಗೆಯೇ ಹಾಳು ಆಗೋಲ್ಲ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಒಂದು ಅವರೆಬೇಳೆ ಅವಲಕ್ಕಿ ಮಿಕ್ಸರ್ ರೆಡಿ ಆಗುತ್ತೆ.
ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಲ್ಲೇ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಸ್ಪೈಸಸ್ಗಳೆಲ್ಲ ಹಾಕಕ್ಕೆ ಹೋಗ್ಬಿಡಿ. ನಾನು ತೋರಿಸಿರೋಂಥ ಇಷ್ಟೇ ಸ್ಪೈಸಸ್ಗಳು ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕೂಡ ಇದನ್ನು ಮನೆಯಲ್ಲಿ ಇಟ್ಕೊಳ್ಳಿ. ನೀವು ಪ್ರತಿ ಟೀ ಕಾಫಿ ಜೊತೆಗೆ ಅಥವಾ ಯಾರೋ ಗೆಸ್ಟ್ ಬಂದರೆ ಒಂದು ಇಡಿ ಹಾಕ್ಕೊಡಿ, ಮತ್ತೆ ಮತ್ತೆ ಮಾಡಿ ನೀವು ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬಿಸಿ ಕಂಪ್ಲೀಟಾಗಿ ಆರಬೇಕು, ಆ ನಂತರನೇ ನೀವು ಇದನ್ನು ಮುಚ್ಚಬೇಕು, ಅಲ್ಲಿವರೆಗೂ ಮುಚ್ಚಬಾರ್ದು. ಸೊ ನೋಡಿದ್ರಲ್ಲ, ಖುಷಿಯಾಗಿ ಚೆನ್ನಾಗಿ ಮಾಡ್ಕೊಂಡು ತಿಂದ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.